ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮೂಲಂಗಿ ಪರೋಟ. 2 ಮೂಲಂಗಿನ ತೊಳೆದ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ತೊಗೊಂಡು ತುರಿದಿರೋ ಮೂಲಂಗಿನ ಹಾಕ್ಕೋತಾ ಇದ್ದೀನಿ. ನಾನು ಅದ್ರದ್ದು ರಸ ತೆಗ್ದಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. 1 ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವಾನ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಅಜ್ವಾನನ ಕೈಯಿಂದ ತಿಕ್ಬಿಟ್ಟು ಘಮ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟೂ ಭಾಳ ಚೆನ್ನಾಗಾಗುತ್ತೆ ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಇವಾಗ 1 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡಿರಿ, ಸಾಣಿಸಿ ತೊಗೊಂಡಿರೋದು ಅದು. 1 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದೆಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ನೋಡಿಕೊಂಡು ಮತ್ತು ಹಿಟ್ಟು ಹಿಡಿತಾ ನೋಡಿ ಇನ್ನೊಂದು ಗ್ಲಾಸ್ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡ್ರಿ, ಈಗ ಒಟ್ಟು ನಾನು 2 ಗ್ಲಾಸ್ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಮೂಲಂಗಿಗೆ 2 ಗ್ಲಾಸ್ ಹಿಟ್ಟು ಹಾಕ್ಕೊಂಡಿನಿ. ನೋಡಿರಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಅಂಶ ಇರುತ್ತಲ್ಲ ಅದರಲ್ಲಿ, ಹೀಗಾಗಿ ನೀರು ನೋಡಿ ಹಾಕ್ಕೋಬೇಕು. ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ಹದನೇ ಇರಲಿ. ಸ್ವಲ್ಪ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಇವು ತುಂಬ ರುಚಿ ಆಕ್ಕಾವ ನೋಡ್ರಿ. ಮೂಲಂಗಿ ತಿನ್ಲಾರ್ದವ್ರು ಕೂಡ ನೀವು ಮೂಲಂಗಿ ಇದ್ರಾಗ ಹಾಕಿ ಮಾಡಿನಿ ಅಂತ ಗೊತ್ತಾಗಲ್ಲ. ಇವು ಪರೋಟ ಅಷ್ಟು ರುಚಿ ಆಕ್ಕಾವ ನೋಡ್ರಿ. ಮತ್ತು ಇವು ಮೊದಲು ಕಲಿಯೋರಿಗೆ ಇವು ಸ್ಟಫಿಂಗ್ ಬರಲ್ಲಲ್ಲ, ಸ್ಟಫಿಂಗ್ ನಿಮ್ಗೆ ಕಷ್ಟ ಆಗುತ್ತಂದು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆಗುತ್ತೆ ನೋಡಿ. ನೀವು ಫಸ್ಟ್ ಸಲ ಕಲಿಯೋರಿಗೆ ಪರೋಟ, ಅದಕ್ಕೋಸ್ಕರ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ. ಚೆನ್ನಾಗಿ ಮಿತ್ಕೋಬೇಕು. ಅದು ಚಪಾತಿ ಹಿಟ್ಟಿನ ಜೊತೆ ಎಲ್ಲ ಮೂಲಂಗಿ ಮತ್ತು ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋತಾ ಇದ್ದೀನಿ. ನೋಡಿರಿ, ಇವು ಮೂಲಂಗಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹೀಗಾಗಿ ಇದು ಹಿಟ್ಟು ನೆನೆ ಇಡಬಾರ್ದು. ಇದು ಕಲಸಿದ ತಕ್ಷಣವೇ ಪರೋಟಾನ ಮಾಡ್ಕೋಬೋದು. ಮತ್ತು ಇದು ನೀರು ಹೊಡಿತೈತಲ್ಲ, ಅದಕ್ಕೋಸ್ಕರ ನೆನೆ ಇಡಬಾರ್ದು ಇದನ್ನು. ಇವಾಗ ನೋಡಿ, ಈ ಥರ ಹದ ಇರಲಿದು. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಪರೋಟ ಮಾಡೋದಕ್ಕೆ. ನಾನು ಇದು 2 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಲ್ಲ, 12 ಮಾಡ್ಕೋತೀನಿ ನೋಡ್ರಿ. ಇದರಲ್ಲಿ ಉಳ್ಳಿನ 12 ಪರೋಟ ಆಗಿದ್ದಾವೆ 2 ಗ್ಲಾಸಿಗೆ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು 12 ಉಳ್ಳೆಗೆ ನೋಡ್ರಿ ಅವು. ಇವಾಗ ಒಂದು ಚಪಾತಿ ಮಣಿ ತೊಗೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಉಳ್ಳಿ ತೊಗೊಂಡು ಇವಾಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ಚಪಾತಿ ಲಟ್ಟಿಸ್ತೀವಲ್ಲ ನಾವು, ಅದೇ ಥರನ ಪರೋಟ ಲಟ್ಸೋದು. ಇದು ಮೂಲಂಗಿದು ತುಂಬ ರುಚಿಯಾಗಿರ್ತಾವೆ ನೋಡಿರಿ. ನೀವು ಒಂದು ಸಲ ಮಾಡ್ಕೊಂಡು ತಿಂದು ಇದು ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ಮರೆಯದೇನೆ ಹಾಕಿ. ಇಷ್ಟು ಸರಿ ಮಾಡೋರಿಗಿದು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲಿಯೋದಕ್ಕೆ. ಯಾಕಂದರೆ ಸ್ಟಫಿಂಗ್ ಮಾಡೋದು ಇಲ್ಲಲ್ಲ, ಇದರಲ್ಲೇ ಹಾಕಿ ಎಲ್ಲ ಮಾಡ್ತೀವಲ್ಲ, ತುಂಬ ಈಸಿ ಇದೆ ನೋಡಿ ಮೆಥಡ್. ನೀವು ಎಲ್ಲೆಲ್ಲಿ ಹಂಚಿ ದಪ್ಪಿದೆ ನೋಡಿಕೊಂಡು ತಿಕ್ಕೊಳ್ಳಿ. ಈ ಥರ ಇರಲಿ ನೋಡಿ. ಈ ಥರ ಆದರೆ ಸಾಕು. ತೀರಾ ದಪ್ಪು ಅಲ್ಲ, ತಳಗು ಅಲ್ಲ, ಮೀಡಿಯಮ್ಮು. ಅದೇ ಥರ ಎಲ್ಲನೂ ತಿಕ್ಕೋಬೇಕು ಪರೋಟಾನ. ಇವಾಗ ಹಂಚು ಬಿಸಿಯಾಗಿದೆ, ಪರೋಟ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂದೆ ಬೆಂದ ಮೇಲೆ ಹೊಳಿಸಾಕೋಬೇಕು. ಮೀಡಿಯಮ್ ಉರಿ ಇಟ್ಕೊಳ್ರಿ, ಜೋರು ಇಡಕ್ಕೆ ಹೋಗ್ಬೇಡ್ರಿ, ಹೊತ್ತು ತಾವು ಚಪಾತಿವು. ಮೂಲಂಗಿ ಪರೋಟ ಚುಚ್ಕ ತೊಗೊಂಡು ಈ ಥರ ಸುತ್ತಲೂ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸುತ್ತು. ಇವಾಗ ನೋಡಿ ರೆಡಿ ಆಯಿತು. ತಟ್ಟೆಗೆ ತಕ್ಕೋತಾ ಇದ್ದೀನಿ. ಅದೇ ಥರ ಇನ್ನೊಂದು ಪರೋಟ ತೋರಿಸ್ತೀನಿ ನೋಡಿರಿ. ಪರೋಟನ ಹಾಕ್ಕೊಂಡು ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಹಿಂದೆ ಬೆಂದ ಮೇಲೆ ಹೊಳಿಸಾಕೊಳ್ರಿ. ಇವಾಗ ನೋಡಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಪ್ತಾ ಇದೆ. ತುಂಬ ರುಚಿಯಾಗಿರ್ತಾವೆ ನೋಡಿರಿ. ನೀವು ಮೂಲಂಗಿ ತಿನ್ಲಾರ್ಸದಾಗ ಮಾಡ್ಕೊಂಡು ತಿನ್ಬೋದು. ಯಾಕಂದ್ರೆ ಇದ್ರಾಗ ನೀವು ಮೂಲಂಗಿ ಹಾಕಿನಂತಲೇ ಗೊತ್ತಾಗಲ್ಲ ರೀ, ಅಷ್ಟು ರುಚಿ ಆಗ್ತಾವೆ ಇವು. ನೀವು ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ಹಾಗೇನಾರು ತಿನ್ಬೋದು, ಇಲ್ಲ ನೀವು ಇದ್ರ ಜೊತೆ ಪಲ್ಯನಾದರೂ ತಿನ್ಬೋದು ನೋಡಿ. ಇವಾಗ ಅವು ರೆಡಿ ಆದ್ವಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ.
ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.